ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕೆ ಅನೇಕ ಶಾಸಕರು ಈಗಾಗಲೇ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಎಂ ಕೃಷ್ಣಪ್ಪ ಕೂಡ ಅಸಮಾಧಾನದ ಮಾತುಗಳನ್ನ ಆಡಿದ್ದಾರೆ. ಯಾವುದೇ ರೀತಿಯ ಕೋಪ ಇಲ್ಲ, ಯಾವ ಶಮನವೂ ಇಲ್ಲ ಅಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ಇಲ್ಲ ಅಂದಿದ್ದಾರೆ ಸಿಎಂ. ಕೃಷ್ಣಪ್ಪ ಭೇಟಿ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಎಲ್ಲವೂ ಸರಿಯಾಗಿದೆ, ಯಾವುದೇ ಸಮಸ್ಯೆ ಇಲ್ಲ ಅಂದಿದ್ದಾರೆ. ಎಂ ಕೃಷ್ಣಪ್ಪ ಹಿರಿಯರು, ಪಕ್ಷದ ನಿಷ್ಠಾವಂತ ಶಾಸಕರು. ಎಂ ಕೃಷ್ಣಪ್ಪ ಅವರಿಗೆ ಪರಿಸ್ಥಿತಿ ಅರ್ಥ ಮಾಡಿಸೋದಕ್ಕೆ ಬಂದಿದ್ವಿ ಅಂತ ಖುದ್ದು ಡಿಕೆಶಿ ಹೇಳಿರೋರು. ಕೃಷ್ಣಪ್ಪ ಅವರನ್ನ ಭೇಟಿ ಮಾಡಿದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಅವ್ರ ಹಿರಿಯರು, ಈಗ ಇರುವಂತಹ ಪರಿಸ್ಥಿತಿ ಇದೆಲ್ಲವನ್ನು ಕೂಡ ಅವರಿಗೆ ತಿಳಿ ಹೇಳೋದಕ್ಕೆ ಬಂದಿದ್ವಿ ಅಂತ ಸಿಎಂ ಮಾತಾಡಿದರು. No dissident. Who said dissident? There is no dissident in the Congress party. We have to take care, we have to share, we have to just have workout strategy. That is why we are just speaking. There is no question of any dissident. Where is the dissident? So all are staying intact, sir? Everything is intact. There is no problem. Just everyone, they are all eligible leaders. They are senior loyal leaders. And that is what we wanted to convey. This circumstance. Mr. Vijayendra says, sir, a Congress is a broken house with the 10 doors. I don't want to answer anything to Vijayendra. Let him first repair himself. Let him keep his house in order. His MLC election has shown him the door, no? ಯಾವ ಕೋಪ ಇಲ್ಲ. ಕೋಪ ನಿಮ್ಗಿರ್ಬೇಕಷ್ಟೇ, ಯಾರಿಗೂ ಕೋಪ ಇಲ್ಲ. ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕೆ ಅನೇಕ ಶಾಸಕರು ಈಗಾಗಲೇ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಎಂ ಕೃಷ್ಣಪ್ಪ ಕೂಡ ಅಸಮಾಧಾನದ ಮಾತುಗಳನ್ನ ಆಡಿದ್ದಾರೆ. ಯಾವುದೇ ರೀತಿಯ ಕೋಪ ಇಲ್ಲ, ಯಾವ ಶಮನವೂ ಇಲ್ಲ ಅಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ಇಲ್ಲ ಅಂದಿದ್ದಾರೆ ಸಿಎಂ. ಕೃಷ್ಣಪ್ಪ ಭೇಟಿ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಎಲ್ಲವೂ ಸರಿಯಾಗಿದೆ, ಯಾವುದೇ ಸಮಸ್ಯೆ ಇಲ್ಲ ಅಂದಿದ್ದಾರೆ. ಎಂ ಕೃಷ್ಣಪ್ಪ ಹಿರಿಯರು, ಪಕ್ಷದ ನಿಷ್ಠಾವಂತ ಶಾಸಕರು. ಎಂ ಕೃಷ್ಣಪ್ಪ ಅವರಿಗೆ ಪರಿಸ್ಥಿತಿ ಅರ್ಥ ಮಾಡಿಸೋದಕ್ಕೆ ಬಂದಿದ್ವಿ ಅಂತ ಖುದ್ದು ಡಿಕೆಶಿ ಹೇಳಿರೋರು. ಕೃಷ್ಣಪ್ಪ ಅವರನ್ನ ಭೇಟಿ ಮಾಡಿದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಅವ್ರ ಹಿರಿಯರು, ಈಗ ಇರುವಂತಹ ಪರಿಸ್ಥಿತಿ ಇದೆಲ್ಲವನ್ನು ಕೂಡ ಅವರಿಗೆ ತಿಳಿ ಹೇಳೋದಕ್ಕೆ ಬಂದಿದ್ವಿ ಅಂತ ಸಿಎಂ ಮಾತಾಡಿದರು. No dissident. Who said dissident? There is no dissident in the Congress party. We have to take care, we have to share, we have to just have workout strategy. That is why we are just speaking. There is no question of any dissident. Where is the dissident? So all are staying intact, sir? Everything is intact. There is no problem. Just everyone, they are all eligible leaders. They are senior loyal leaders. And that is what we wanted to convey. This circumstance. Mr. Vijayendra says, sir, a Congress is a broken house with the 10 doors. I don't want to answer anything to Vijayendra. Let him first repair himself. Let him keep his house in order. His MLC election has shown him the door, no? ಯಾವ ಕೋಪ ಇಲ್ಲ. ಕೋಪ ನಿಮ್ಗಿರ್ಬೇಕಷ್ಟೇ, ಯಾರಿಗೂ ಕೋಪ ಇಲ್ಲ.